ಹಾಯ್ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅಮೆಝಾನಲ್ಲಿ ಆರ್ಡರ್ ಹಾಕಿರೋದನ್ನು ರಿಟರ್ನ್ ಮಾಡೋದು ಹೇಗೆ. ನೀವು ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ತಿರ್ತೀರ, ಅದು ನಿಮಗೆ ಇಷ್ಟ ಆಗಿರಲ್ಲ. ಆರ್ಡರ್ ಹಾಕಿ ನಿಮಗೆ ಡೆಲಿವರಿ ಆದಮೇಲೆ ನೀವು ಆ ಒಂದು ಪ್ರಾಡಕ್ಟನ್ನು ನೋಡ್ತೀರ, ಅದು ನಿಮಗೆ ಇಷ್ಟ ಆಗಿರಲ್ಲ. ಅದನ್ನು ನಾನು ರಿಟರ್ನ್ ಮಾಡಬೇಕು ಅಂದರೆ ಯಾವ ರೀತಿಯಾಗಿ ರಿಟರ್ನ್ ಮಾಡಬೇಕು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನಿಮಗೆ. ನೀವು ನೋಡ್ತಾ ಇರೋದು ಮಂಗು ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಬೆಲ್ ಬಟನಲ್ಲಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಆಲನ್ನು ಸೆಲೆಕ್ಟ್ ಮಾಡ್ಕೊಂಡು ನಾನು ನೆಕ್ಸ್ಟ್ ಟೈಮ್ ವಿಡಿಯೋನ ಅಪ್ಲೋಡ್ ಮಾಡ್ತೇನೆ, ಆವಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಫ್ರೆಂಡ್ಸ್ ಮೊದಲು ನೀವು ಅಮೆಝಾನನ್ನು ಆನ್ ಮಾಡ್ಕೊಳ್ಳಿ. ಈಗ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಅಮೆಝಾನನ್ನು ಆನ್ ಮಾಡ್ಕೊಂಡಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ನಂತರ ಇಲ್ಲಿ ಹೋಮ್, ಯು, ಮೋರ್ ಎಲ್ಲ ಇದೆ. ಇಲ್ಲಿ ನೀವು ಯು ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಯು ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಯುವರ್ ಆರ್ಡರ್ಸ್ ಬೈ ಅಗೇನ್ ಎಲ್ಲ ಕಾಣಿಸುತ್ತೆ. ಯುವರ್ ಆರ್ಡರ್ಸ್ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಆರ್ಡರ್ಸ್ ಮೇಗಡೆ ಕ್ಲಿಕ್ ಮಾಡಿದಾಗ ನೀವು ಆರ್ಡರ್ ಮಾಡಿರೋದು ಹಾಗೆ ಆರ್ಡರ್ ಡೆಲಿವರಿ ಆಗಿರೋದೆಲ್ಲ ಕೂಡ ಇರುತ್ತೆ. ನೀವು ಯಾವುದನ್ನು ನೀವು ರಿಟರ್ನ್ ಮಾಡಬೇಕು ಅಂತಿದ್ರೆ ಅದ್ರ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಫ್ರೆಂಡ್ಸ್, ಇಲ್ಲಿ ನೀಡ್ ಹೆಲ್ಪ್ ವಿತ್ ಯು ಅಂತ ಇದೆಯಲ್ವಾ, ಅಲ್ಲಿ ರಿಟರ್ನ್ ಆರ್ ರೀಪ್ಲೇಸ್ ಐಟಮ್ ಅಂತ ಇರುತ್ತೆ. ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಫ್ರೆಂಡ್ಸ್, ನಂತರ ಇಲ್ಲಿ ವಾಟ್ ಈಸ್ ದ ಇಶ್ಯೂಸ್ ವಿತ್ ದ ಐಟಮಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಇರುತ್ತೆ. ಕೆಳಗಡೆ ನೀವು ನಿಮಗೆ ಯಾವ ರೀತಿ ಪ್ರಾಬ್ಲಮ್ ಆಗಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ರಾಂಗ್ ಐಟಮ್ ಇಸ್ ಸೆಂಟ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಫ್ರೆಂಡ್ಸ್, ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಆ್ಯಡ್ ಫೋಟೋ ಆಫ್ ದ ಐಟಮ್ ಅಂತ ಇದೆ. ಇಲ್ಲಿ ನೀವು ಯಾವುದನ್ನು ರಿಟರ್ನ್ ಮಾಡಬೇಕು ಅಂತಿದ್ರೆ ಆ ಒಂದು ಐಟಮ್ ಫೋಟೋವನ್ನು ನೀವು ಇಲ್ಲಿ ತೆಗಿಬೇಕಾಗತ್ತೆ. ಫ್ರೆಂಡ್ಸ್, ಇಲ್ಲಿ ಪ್ಲಸ್ ಮಾರ್ಕ್ ಮತ್ತು ಕ್ಯಾಮ್ರಾ ಲೋಗೋ ಕಾಣಿಸ್ತಾ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ವಿಲ್ ಯೂಸಿಂಗ್ ಆ್ಯಪ್ ಅಂತ ಕೇಳುತ್ತೆ, ಅಲೋ ಕೊಡಿ. ಫ್ರೆಂಡ್ಸ್, ಈ ಥರ ಫೋಟೋವನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ರೈಟ್ ಮಾರ್ಕ್ ಮೇಗಡೆ ಕ್ಲಿಕ್ ಮಾಡಿ. ರೈಟ್ ಮಾರ್ಕ್ ಮೇಗಡೆ ಕ್ಲಿಕ್ ಮಾಡಿದಾಗ ಆ ಒಂದು ಫೋಟೋ ಅಪ್ಲೋಡ್ ಆಗುತ್ತೆ. ಫ್ರೆಂಡ್ಸ್, ನಂತರ ಇಲ್ಲಿ ಕಾಮೆಂಟ್ ಇದೆ, ಕಾಮೆಂಟನ್ನು ಮಾಡಬೇಕಾಗತ್ತೆ. ನೀವು ಏನು ಕಾಮೆಂಟ್ ಮಾಡಬೇಕು ಅಂತಿದ್ರೆ ಆ ರೀತಿಗೆ ಕಾಮೆಂಟ್ ಮಾಡಿ. ನಂತರ ಅಲ್ಲಿ ಕಂಟಿನ್ಯೂ ಮೇಗಡೆ ಕ್ಲಿಕ್ ಮಾಡಿ. ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ಹೌ ಕ್ಯಾನ್ ವಿ ಮೇಕ್ ಇಟ್ ರೈಟ್, ಟಾಕ್ ಟು ಕಸ್ಟಮರ್ ಸರ್ವಿಸ್ ಅಂತ ಇದೆ, ಕಸ್ಟಮರ್ ಹತ್ರ ಮಾತಾಡಿ ಅಂತ ಇದೆ. ಕಾಲ್ ಮೀ ಅಂತ ಇದೆ ಕೆಳಗಡೆ ಅಲ್ವಾ. ನಂತರ ಈ ಥರ ಇಂಟರ್ಫೇಸ್ ಬಂದಿದೆಯಲ್ವಾ, ಇಲ್ಲಿ ನೀವು ಕಾಲ್ ಮೀ ಮೇಗಡೆ ಕ್ಲಿಕ್ ಮಾಡಿ. ಅವರು ನಿಮಗೆ ಕಾಲನ್ನು ಮಾಡ್ತಾರೆ. ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ಹಿಂದಿ ಆರ್ ಇಂಗ್ಲೀಷ್ ಅಂತ ಲ್ಯಾಂಗ್ವೇಜ್. ನೀವು ಲ್ಯಾಂಗ್ವೇಜನ್ನು ನಿಮಗೆ ಯಾವುದರಲ್ಲಿ ಮಾತಾಡಲಿಕ್ಕಾಗುತ್ತೆ ಆ ಒಂದು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಂಗ್ಲೀಷ್ ಮೇಗಡೆ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಂತರ ಇಲ್ಲಿ ಕಂಟ್ರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕಾಲ್ ಮೀ ನೌ ಮೇಗಡೆ ಕ್ಲಿಕ್ ಮಾಡಿ. ಎಸ್ಟಿಮೇಟೆಡ್ ವೇಟ್ 4 ಮಿನಿಟ್ಸ್ ಒಳಗಡೆ, ನೀವು 4 ಮಿನಿಟ್ಸ್ ಒಳಗಡೆ ನಿಮಗೆ ಅವರು ಕಾಲನ್ನು ಮಾಡ್ತಾರೆ. ಕೆಳಗಡೆ ಕಾಲ್ ಮೀ ಮೇಗಡೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೀವು ನಂತರ ಕಾಲ್ ಮೀ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಅಮೆಝಾನಿಂದ ಕಾಲ್ ಬರುತ್ತೆ. ನಂತರ ನೀವು ಕಾಲ್ ಬಂದಿದ ತಕ್ಷಣ ಅವ್ರ ಹತ್ರ ನೀವು ಅಲ್ಲಿ ಇಶ್ಯೂಸನ್ನು ಯಾವುದನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ವಾ, ಇಶ್ಯೂಸನ್ನು ಕೆಳಗಡೆ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ರಾಂಗ್ ಐಟಮ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ರಾಂಗ್ ಐಟಮ್ ಅಂತ ಅವ್ರ ಹತ್ರ ಹೇಳಬೇಕಾಗುತ್ತೆ. ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅದೇ ರೀತಿಯಾಗಿ ಅವರು ಅಲ್ಲಿ ಕಾಲಲ್ಲಿ ಕಸ್ಟಮರ್ ಕೇರ್ ಅವರು ಮಾತಾಡ್ತಾರೆ. ಅವರಿಗೆ ಅದೇ ರೀತಿಯಾಗಿ ನೀವು ಎಕ್ಸ್ಪ್ಲೇನನ್ನು ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರೂ ಕೂಡ ಶೇರ್ ಮಾಡಿ. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಕೂಡ ಬಾಯ್.